ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2-3 ದಿನ ಆಗಿತ್ತು ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ. ಒಂದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಮ್ಮ ಕೃಷ್ಣನ್ ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವತ್ತು ಹಾಫ್ ಡೇ ಇದೆ, ನಾಳೆ ಫುಲ್ ಡೇ. ನಾಳೆ ನಾನು ಡೈಲಿ ರೊಟೀನ್ ಮಾಡೋಣ, ನನ್ನ ಬ್ಯಾಕ್ ಟು ರೊಟೀನ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಹಳೆ ಕ್ಲಿಪ್ಪಿಂಗ್ಸ್ ಇದೆ. ನಾವು ಬರ್ತಾ ಅಂದರೆ ಬಂಟ್ವಾಳದಿಂದ ಬರ್ತಾ ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಒಂದಷ್ಟು ನಾನು ಅನಿಲ್ ಚಿಟ್ ಎಲ್ಲ ಮಾಡಿದ್ವಿ. ಅದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಲಾಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಅದು ಹಾಗೆಯೇ ಇಲ್ಲಿಗೆ ಬಂದಮೇಲೆ ನಮ್ಮ ಕೃಷ್ಣಂಗೆ ಸ್ಕೂಲ್ಗೆ ಪ್ರಿಪ್ರೇಷನು ಈ ಥರ ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ. ನೋಡಿ, ಇವತ್ತಿನ ವ್ಲಾಗ್ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಚಿನ್ನಿದು ಸ್ಕೂಲ್ ಫೀಸ್ದು ಬಗ್ಗೆ ಕೇಳ್ತಾಯಿದ್ರಿ, ಎಷ್ಟು ಏನು ಮತ್ತು ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳ್ತಾಯಿದ್ರಿ. ಅದನ್ನು ಕೂಡ ಹೇಳ್ತೀನಿ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಅರ್ಜೆಂಟಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹಾಫ್ ಡೇ ಅಲ್ವಾ, ಸ್ವಲ್ಪ ಬೇಗ ಬಿಡ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ಬಂದುಬಿಟ್ಟು ಆಮೇಲೆ ನಾನು ಇನ್ನೊಂದಷ್ಟು ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅದಾದ ಮೇಲೆ ನಾನು ಫೀಸ್ ಏನು ಅದನ್ನೆಲ್ಲ ಸ್ಟ್ರಕ್ಚರ್ನ ಹೇಳ್ತೀನಿ, ಓಕೆನಾ? ಅಂದರೆ ಹೇಳಬೇಕು ಅಂದರೆ ಫೀಸೆಲ್ಲ ಹೇಳೋದಷ್ಟು ನನಗೇನು ಅಷ್ಟು ಕಂಫರ್ಟ್ ಇಲ್ಲ. ಬಟ್ ಸ್ಟಿಲ್ ನೀವೆಲ್ಲ ಕೇಳ್ತಿದ್ದೀರಲ್ವ, ಹಾಗಾಗಿ ಶೇರ್ ಮಾಡ್ತೀನಿ ನಾವೇನು ಪೇ ಮಾಡ್ತಿದ್ದೀವಿ ಅದನ್ನು, ಓಕೆನಾ? ರೈಲ್ವೆ ಸ್ಟೇಷನಲ್ಲಿ ಇಬ್ಬರು ಕುತ್ಕೊಂಡು ಕಾಯ್ತಾ ಇದ್ದೀವಿ. ನಿನ್ನೆ ಇಷ್ಟೊತ್ತಿಗೆ ದೊಡ್ಡ ಟ್ರ್ಯಾಜಿಡಿನೇ ಆಗ್ತಾಯಿತ್ತು. ಇವತ್ತು ಕಾಮಾಗಿ ಕೂತಿದ್ದೀವಿ. 1 ಅವರ್ ಮುಂಚೆನೇ ಬಂದ್ಬಿಟ್ಟು. ಅಂದರೆ ಇಲ್ಲಿ 5:30 ಬಸ್ಸು ಲಾಸ್ಟ್ ಇರುತ್ತೆ, ಹಂಗಾಗಿ ಆ ಬಸ್ಸಿಗೆ ಬಂದರೆ ಇಲ್ಲಿಗೆ ನಾವು ಒಂದು 6:30 ಅಷ್ಟೊತ್ತಿಗೆ ಬರ್ತೀವಿ. ಇವಾಗ ಎಷ್ಟು ಗಂಟೆ? 7 ಗಂಟೆ. ಇನ್ನೇನು ಇನ್ನು 20 ನಿಮಿಷ ಬರುತ್ತೆ ಮೆಜೆಸ್ಟಿಕ್ ಬರೋಕ್ಕೆ. 2-3 ಗಂಟೆ, 3 ಗಂಟೆ ಟೈಮ್ ತೊಗೊಂಡು 3 ಗಂಟೆ ಟೈಮ್ ತೊಗೊಂಡಿನಿ. ಎಂಥ ಪ್ಲ್ಯಾನ್ ಮಾಡಿರಬೇಡ ನೀವು. ಎಂಥ ಪ್ಲ್ಯಾನು ಮಾಡಿಲ್ಲ, ಸುಮ್ಮನೆ ಇರಿ. ನಾನೇನಕ್ಕೆ ಪ್ಲ್ಯಾನ್ ಮಾಡಲಿ? ಅವರು ಆಟೋ ಡ್ರೈವರಲ್ಲಿ ಈಸಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮೆಟ್ರೋದಲ್ಲಿ ಬಂದಿದ್ರೆ. ಮೆಟ್ರೋದಲ್ಲಿ ಅಂದರೆ ತುಂಬ ಜಾಸ್ತಿ ಲಗೇಜ್ ಇತ್ತು, ಅದಕ್ಕೆ ಮೆಟ್ರೋದಲ್ಲಿ ಬೇಡ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ನೀವೇ ತಾನೇ ಹೇಳಿದ್ದು ಸರಿ ಆಯ್ತಂಗೆ ಮಾಡು ಅಂತ. ನಾನು ಡಿಸೈಡ್. ಲಗೇಜ್ ಇದೆ ಅಂದಲ್ಲಪ್ಪ. ಲಗೇಜ್ ನಿಮಗೆ ಗೊತ್ತಿಲ್ವಾ? ಲಗೇಜ್ ಇದೆ, ನೋಡಿದ್ರಲ್ಲ ಎಷ್ಟು ಲಗೇಜ್ ಇತ್ತು ಅಂತ. ಮತ್ತು ಲಗೇಜ್ ಜಾಸ್ತಿನೇ ಇತ್ತು. ಸೊ ಬಿಟ್ಬಿಟ್ಟು ಬಂದ್ವಿ. ಇದ್ದಿದ್ರೆ ಇವಾಗ ಕೂತ್ಕೊಂಡು ರೋಡ್ ಮಾತಾಡಿಕೊಂಡು ಬೇಜಾರು ಬಿಟ್ಟು ಬಂದಿರೋದು. ನಿಮ್ಮ ಹತ್ರನೇ ಇಟ್ಕೊಂಡಿದ್ಯಾ ಮಾತಾಡ್ಕೊಂಡು? ಓದಕ್ಕೆ ಕಳಿಸ್ತೀಯ? ಓದೋಕ್ಕೆ ಕಳಿಸಿರೋದು, ಅದಕ್ಕೆ ಸುಮ್ಮನೆ ಆಗಿದೆ. ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು 3 ತಿಂಗಳು ಮತ್ತೆ ಅಕ್ಟೋಬರ್ಗೆ ಬಂದ್ಬಿಟ್ಟು ರಜಕ್ಕೆ ಮನೆಗೆ. ಒಂದು 15 ಡೇಸ್ ಬರ್ತಾಳೆ ಅವಾಗ. ಅದಾದಮೇಲೆ ಮತ್ತೆ ಒಂದು 4-5 ತಿಂಗಳು ಮತ್ತೆ ಸಮ್ಮರ್ ಹಾಲಿಡೇಸ್ ಅಂತ 2 ತಿಂಗಳು ಬರ್ತಾಳೆ ಅಷ್ಟೇ. ಅದೇ ಹೋಪಲ್ಲಿ ನಿನಗೆಂತ ಅವಳು ಅರ್ಜೆಂಟ್ ಆಗಿತ್ತಲ್ಲ, ಕ್ಯಾಂಪು ಅಂತ. ಹಂಗಲ್ಲ, ಫಸ್ಟ್ ಡೇ ಹೋಗಬೇಕು ಅಂತ ಸ್ಕೂಲ್ಗೆ. ಅವಳಿಗೆ ಫಸ್ಟ್ ಡೇನೇ ಸ್ಕೂಲ್. ನಾನೇನಂತ ಹೇಳಿದೆ, ಇನ್ನೊಂದು 3-4 ಡೇಸ್ ಹೋಗಲಿ, ಆಮೇಲೆ ಹೋದರೆ ಆಯಿತು ಅಂತ ನಾನು ಅಂದ್ಕೊಂಡೆ. ಏನಾಗಲ್ಲ 4 ಡೇಸ್ ಮಿಸ್ ಆದರೆ ಅಂತ. ಅವಳಿಲ್ಲ, ಫಸ್ಟ್ ಡೇ ಹೋಗಲೇಬೇಕು ನಾನು ಸ್ಕೂಲ್ಗೆ. ಸರಿ ಆಯಿತು ಹೋಗ್ಬಾ ಅಂತ. ಇಲ್ಲಂತೂ ಸಿಕ್ಕಾಪಟ್ಟೆ ಸೊಳ್ಳೆ ಇದೆ ರೈಲ್ವೆ ಸ್ಟೇಷನಲ್ಲಿ, ಅದಕ್ಕೆ ಶಾಲೆ ಹೊತ್ಕೊಂಡು ಕೂತ್ಕೊಂಡಿದ್ದಾರೆ ಈ ಸೆಕೆಯಲ್ಲಿ. ಓ ಪಾಸಿಟಿವ್ ಬ್ಲಡ್ಗೆ ಜಾಸ್ತಿ ಕಚ್ಚುತ್ತಂತೆ ಸೊಳ್ಳೆ. ನಿಜನಾ? ನಿಮಗೂ ಹಂಗೆ ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರು ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದೀರಾ. ನಿಜ ನೋಡಿಬೇಕಾದ್ರೆ ಓ ಪಾಸಿಟಿವ್ ಸೊಳ್ಳೆ ಜಾಸ್ತಿ ಕಚ್ಚುತ್ತೆ. ಈ ಬಿ ಪಾಸಿಟಿವ್ ಸೊಳ್ಳೆ ಮೂಸು ನೋಡೋದು. ಸೊಳ್ಳೆ ಬೇಡಪ್ಪ, ನಾವು ಸೊಳ್ಳೆ ಮೂಸು ನೋಡೋದೇ ಬೇಡ ನಮಗೆ. ಮೂಸಲ್ಲ, ಕಚ್ಚು ನೋಡೋಲ್ಲ. ಆ ಥರ ಬರೋದು ಏನು ಬರ್ತಾ ಇದೆಯಲ್ಲ ಆ ಥರ ಬರುತ್ತೆ. ಟೇಸ್ಟ್ ನೋಡುತ್ತೆ, ಹೋಗಿದೆ ಯಾವ ಥರ ಚೆನ್ನಾಗಿಲ್ಲ ಅಂತ ಹೋಗ್ಬಿಡುತ್ತಾ. ಓಹೋ, ಬಿ ಪಾಸಿಟಿವ್ ಅವರೇ ಜಾಸ್ತಿ ಚೆನ್ನಾಗಿರುತ್ತೆ. ಅದೇ ನಮ್ದು ಓ ಪಾಸಿಟಿವ್ ಬಂದ ತಕ್ಷಣ ತಿನ್ಕೊಂಡ್ಬಿಡುತ್ತೆ ಹಂಗೆ ಅಲ್ಲ, ಹಂಗೆ ರಕ್ತ ಈ ಜ್ಯೂಸ್ ಥರ ಕುಡಿದ್ಬಿಡುತ್ತೆ. ಹೌದು. ಈಗ ಸೊಳ್ಳೆಗಳಿಗೆ ಇಷ್ಟ ಆಗಬೇಕು ನೀವು, ಇನ್ಯಾರಿಗೂ ಇಷ್ಟ ಆಗಲ್ಲ. ಸೊಳ್ಳೆಗಳೇ ಜಾಸ್ತಿ. ಅದೇ ಹೇಳ್ತಿರೋದು, ಸೊಳ್ಳೆಗಳಿಗೆ ಇಷ್ಟ ಆಗ್ಬೇಕು ನಿಮ್ಮ ರಕ್ತ. ಓ ಪಾಸಿಟಿವ್ ಏನು ಗೊತ್ತಾ, ಒಂಥರ ಬುದ್ಧಿ ಚೆನ್ನಾಗಿಲ್ಲ, ಅದಕ್ಕೆ ಸೊಳ್ಳೆಗಳಿಗೆ ಇಷ್ಟ. ಓ ಪಾಸಿಟಿವ್ ನೀನು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ ನೋಡು. ಓ ಪಾಸಿಟಿವ್ ಹೆಂಗೆ ಅಂತ ಹೇಳಿದ್ರೆ ತುಂಬ ಸ್ಟ್ರಾಂಗು ಮತ್ತು ಒಳ್ಳೆಯವ್ರು ಮತ್ತೆ ಇರೋದು. ಒಳ್ಳೆಯವ್ರಿಗೆ ಅಂತ ಏನಲ್ಲ, ಓ ಪಾಸಿಟಿವ್ ಇರೋರೆಲ್ಲ ಒಂಥರ ಹೆಂಗೆ ಗೊತ್ತಾ, ಒಂಥರ ಬುದ್ಧಿ ಅವ್ರಿಗೆ ಚೆನ್ನಾಗಿಲ್ಲ. ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಅವ್ರಿಗೆ. ಬಿ ಪಾಸಿಟಿವ್ ಅವ್ರಿಗೆ ಬರೀ ಸೆಲ್ಫಿಶೇ ಇರಬೇಕು. ಈಗ ಸೆಲ್ಫಿಶ್ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ನಿಜವಾಗ್ಲೂ ಸೆಲ್ಫಿಶೇ ಇರಬೇಕು.
ಬಿ ಪಾಸಿಟಿವ್ ಅವರು ಬರೀ ಬಿ ಪಾಸಿಟಿವ್ ಹೇಳ್ತಾರೆ, ಪಾಸಿಟಿವ್ ಆಗಿ ಹೋಗ್ಲಿ ಬಿಡುವ ಅತ್ಲಾಗೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಬಿ ಪಾಸಿಟಿವ್ ಆದರೆ ಓ ಪಾಸಿಟಿವ್ ಅವ್ರು ಹಂಗಲ್ಲ, ಸೆಲ್ಫಿಶ್ ಸಿಕ್ಕಾಬಿಟ್ಟೆ. ಬಿ ಪಾಸಿಟಿವ್ ಅಂತ ಹೇಳ್ತಾರೆ, ಅರೆ ಬಿ ಪಾಸಿಟಿವ್ ಇರಲ್ಲ ಅವರು. ಡೌನ್ ಆಗ್ಬಿಟ್ಟೈತಿ, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅವರು. ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ಅದು ನನಗೆ ಆಂಗ್ಸೈಟಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬಂದಮೇಲೆ ಸ್ಲೀಪರ್ ಸಿಕ್ಕಿದೆ. ಬರಬೇಕಿದ್ರೆ RAC ಆಗಿತ್ತು, ಸೀಟೇ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಸ್ಲೀಪರ್ ಸಿಕ್ಕಿದೆ, ಅದೇ ಬೆಸ್ಟು, ಅದನ್ನೇ ಬುಕ್ ಮಾಡೋದು. ಟ್ರೈನಲ್ಲಾದರೆ ಆರಾಮಾಗಿರುತ್ತೆ ಒಂಥರ. ಬಸ್ ಜರ್ನಿ ಒಂಥರ ಅಷ್ಟು ಕಂಫರ್ಟ್ ಅಂತ ಅನ್ಸೋದೇ ಇಲ್ಲ ನನಗೆ. ಐ ಆಮ್ ಸೋ ಕಂಫರ್ಟೇಬಲ್ ವಿತ್ ಟ್ರೈನ್ ಜರ್ನಿ. ಇನ್ನು ಇವತ್ತು ಟ್ರೈನಲ್ಲಂತೂ ನಿದ್ದೆನೇ ಬರಲಿಲ್ಲ. ಆಲ್ಮೋಸ್ಟ್ ಒಂದು 2:30-3 ಗಂಟೆ ಅಂತ ಅಂದ್ಕೊಳ್ಳಿ. ಅಷ್ಟೊತ್ತಾದರೂ ನಿದ್ದೆ ಬರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಯೂಶ್ವಲಿ ಮಲ್ಕೊತೀನಿ ಸ್ವಲ್ಪ ಹೊತ್ತು, ತುಂಬ ಮಲಗಲ್ಲ ನಾನು ಹೊರಗಡೆ. ನನಗೆ ಟ್ರೈನಲ್ಲಿ, ಬಸ್ಸಲ್ಲಿ ಎಲ್ಲ ನಿದ್ದೆ ಬರಲ್ಲ. ಬಸ್ಸಲ್ಲಂತೂ ಹೋಗ್ತಾ ಒಂದು ಚೂರು ನಿದ್ದೆ ಮಾಡಿಲ್ಲ ನಾನು ಸರಿಯಾಗಿ. ಅಷ್ಟು ಒಂಥರ ಟಯರ್ಡ್ನೆಸ್ ಅನಿಸ್ತಾಯಿತ್ತು. ಬಸ್ಸು ಹಿಂಗೆ ಹೋಗುತ್ತಲ್ಲ, ನನಗದೊಂಥರ ಕಂಫರ್ಟೇ ಆಗೋದಿಲ್ಲ. ಬಟ್ ಸ್ಟಿಲ್ ಪರವಾಗಿಲ್ಲ, ನೀಟಾಗಿ ಕರ್ಕೊಂಡು ಬಂದರು. ಬೇರೆ ಬಸ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಈ ಸಾರಿ ಬಂದಿದ್ದ ಬಸ್ಸು ಅಷ್ಟೊಂದು ಅಲ್ಲಾಡಲಿಲ್ಲ, ನೀಟಾಗೆ ಬಂದ್ವಿ ಅಂತ ಹೇಳ್ಬೋದು. ಇನ್ನು ಟ್ರೈನಲ್ಲಿ ಬಂದಷ್ಟು ಕಂಫರ್ಟ್ ಅಂತೂ ಇರೋದಿಲ್ಲ. ಟ್ರೈನಲ್ಲಿ ಚೆನ್ನಾಗಿತ್ತು, ಟ್ರೈನ್ ನೀಟಾಗಿ ಕೂಡ ಇತ್ತು, ಆದರೆ ನಿದ್ದೆ ಮಾತ್ರ ಬರಲಿಲ್ಲ. ಹೊಸ ಬ್ಯಾಗಲ್ಲಿ ಇಟ್ಕೋಬೇಕಲ್ಲ ಬುಕ್ಸು. ಕೃಷ್ಣ ಖುಷಿನಾ? ಹಾಂ, ಈಗ ಇದು ತುಂಬಾ ಕ್ಯಾಶ್ ಇರುತ್ತೆ ನೋಡಿ. ರೆಡಿ ಇದತ್ರ ಕ್ಯಾಶ್ ಜಾಸ್ತಿ ಇದೆ. 200 ಕಂಪ್ಲೀಟ್ ಮಾಡಿದೆ. 100 ಕಂಪ್ಲೀಟ್ ಮಾಡ್ದ? ಇಲ್ಲ, ಕಂಪ್ಲೀಟ್ ಆಗಿತ್ತು. 20 ರೂಪಾಯಿ ಇತ್ತಲ್ಲ. ಅರೆ 150 170 ಆಗಿರುತ್ತೆ. ಮಳೆ ಜೋರು. ನಾಳೆಯಿಂದ ಕೃಷ್ಣಂಗೆ ಸ್ಕೂಲು. ಇವತ್ತು ಬುಕ್ ಬೈಂಡಿಂಗ್ ನಡೀತಾ ಇದೆ. ಅವಳದಾಯ್ತು, ಇವಾಗ ಇವಂದು ಆಗ್ತಾ ಇದ್ದಾರೆ ಇವರಪ್ಪ. ಏನಪ್ಪ ರಾಜಾ, ಮಗಳದಾಯ್ತು, ಮಗನ ಬುಕ್ ಬೈಂಡಿಂಗು. ಸ್ಟೇಪ್ಲರ್ ಹೊಡಿಬೇಕಾ ಎಲ್ಲದಕ್ಕೂ? ಅವಳು ಇದ್ದಿದ್ರೆ ಹಾಕಿರೋಳು ಅವಳೇ. ಅವಳು ಇವಾಗ ಸೋಂಬೇರಿ ಆಗ್ಬಿಟ್ಟಿದ್ದಾಳೆ. ಹೇಳ್ದೆ ಅವತ್ತು ಹಾಕಿ ಅಂತ, ಡ್ಯಾಡಿ ಹಾಕ್ತಾರೆ ಬಿಡು ಅಂತ. ಕೃಷ್ಣ ಅದು ಎತ್ಕೊಡು ಸೀಸರು ಡ್ಯಾಡಿಗೆ. ಕೆಳಗಡೆ ಬಿತ್ತು ನೋಡು. ಇದು ಎಡ್ಜು. ನಿಧಾನ ಅಪ್ಪ. ಸಂಜೆ ಆದರೆ ಮಳೆ ಶುರು ಆಗ್ಬಿಟ್ಟಿದೆ ಅಪ್ಪ ಇವಾಗ. ಮಮ್ಮಿ ಸಾರಿ ಮಮ್ಮಿ ಈ ಥರ ಹೊಡೆದಿದ್ದೆ ನೋಡಿಲ್ಲ. ಸಾರಿ ಮಮ್ಮಿ. ನೀಟಾಗ ಮಾಡು. ಈ ಥರ ಹೊಡಿಬೇಕಾನೆ. ಸೈನ್ಸ್ ಚೆನ್ನಾಗಿದೆ ಬುಕ್ಕು ಇವ್ರದ್ದು. ಈ ಸರಿ ಬುಕ್ ಚೆನ್ನಾಗಿದೆ, ಒಳಗಡೆ ಚೆನ್ನಾಗಿ ಇದು ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದೆ ಅವತ್ತು ನಾನು. ಮ್ಯಾಥ್ಸು ತುಂಬ ಚೆನ್ನಾಗಿದೆ. ಮ್ಯಾಥ್ಸಲ್ಲಿ ಒಳ್ಳೊಳ್ಳೆ ಇದು ಕೊಟ್ಟಿದ್ದಾರೆ. ಈ ಥರ ನೋಡೋಕ್ಕೆ ಚೆನ್ನಾಗಿರೋದಲ್ಲ ನಾನು ಹೇಳ್ತಾ ಇರೋದು, ಒಳಗಡೆ ಸಬ್ಜೆಕ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಹೋಗುತ್ತೆ ರೀ, ಅವನೇನು ಆ ಥರ ಏನೋ ಇಲ್ಲ, ಹೋಗುತ್ತೆ ಅಲ್ವಾ ಕೃಷ್ಣ? ಸಾಕಷ್ಟು ಓದಿದ್ರಿ. ಅವನು ಫಸ್ಟ್ ರ್ಯಾಂಕ್ ಬರಲಿ ಅಂತ ನಾನೇನು ಹೇಳಲ್ಲಪ್ಪ ಅವನಿಗೆ. ಯಾವಾಗೂ ನಾನು ಇಬ್ಬರಿಗೂ ಅಷ್ಟೇ ರ್ಯಾಂಕ್ ಬರಲಿ ಅಂತ ಫೋರ್ಸ್ ಮಾಡಲ್ಲ. ಅವ್ರ ಕೆಪಾಸಿಟಿ ಎಷ್ಟಿದೆ ಅವ್ರು ಓದ್ತಾರೆ. ಅವ್ರಿಗೆ ಏನೇನು ಮಾಡಬೇಕು ಅದೆಲ್ಲ ಇಷ್ಟಪಟ್ಟು ಮಾಡಬೇಕು. ಯಾವುದೇ ಆದರೂ ಓದೋದಾದ್ರೂ ಅಷ್ಟೇ, ಬೇರೆ ಯಾವುದಾದ್ರೂ ಅಷ್ಟೇ ಇಷ್ಟಪಟ್ಟು ಮಾಡಬೇಕು. ನಮ್ಮ ಪ್ರಯತ್ನ ನಾವು ಪಡಬೇಕಷ್ಟೆ. ಹೇರ್ ಕಟ್ ಮಾಡಿಸೋಣ ಅಂದ್ರೆ ನೋಡು ಆಗ್ಲಿಲ್ಲ. ಇವತ್ತು ಇವನೇ ಬೇಡ ಅಂದ್ಬಿಟ್ಟ, ನಾಳೆ ಮಾಡಿಸು ಅಂತ. ನಾನು ಫಸ್ಟ್ ಡೇ ನೀಟಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ. ಏನಾಗ್ತಿರ್ಲಿಲ್ಲ, ಇನ್ನೊಂದ್ಸರಿ ಸ್ನಾನ ಮಾಡ್ಕೊಂಡಿದ್ರೆ ಆಗಿತ್ತು ಅಷ್ಟೇ. RCB ಜರ್ಸಿಯಿಂದ ಮ್ಯಾಚ್ ನೋಡೋಕ್ಕಾಗಲ್ವಾ? ಹೊಸ ಬ್ಯಾಗು ಕೃಷ್ಣ, ಹೊಸ ಬುಕ್ಕು, ಹೊಸ ಲಂಚ್ ಬಾಕ್ಸು. ನಮ್ಮ ಕೃಷ್ಣಂದು ಹೊಸ ಲಂಚ್ ಬಾಕ್ಸು, ಹೊಸ ಬ್ಯಾಗು. ಇದೆಲ್ಲ ಆನ್ಲೈನಲ್ಲಿ ತರಿಸಿರೋದು. ಅದು ಫಸ್ಟ್ ಟೈಮ್ ಅವನಿಗೆ ಲಂಚ್ ಇದು ಸ್ಕೂಲ್ ಬ್ಯಾಗ್ ಎಲ್ಲ ಹೊಸದು ಕೊಡಿಸಿರೋದು. ನಮ್ಮ ಚಿನ್ನಿದೆ ತೊಗೊಂಡೋಗ್ತಿದ್ದ ಅವನು.
ಕೊಡ್ಸಿದ್ವಿ ಕೂಡ ಫಸ್ಟ್ ಟೈಮ್ ಏನಿಲ್ಲ. ಫಸ್ಟ್ ಟೈಮ್ ರೀ. ಸುಮ್ಮನೆ ನೋಡಿ ಹೊಸದಂದ್ರೆ ಅವನಿಗೆ ಯಾವಾಗ ಗೊತ್ತಾ, ಪ್ರಿ KG ಸ್ಕೂಲಲ್ಲಿ ಕೊಟ್ಟಿದ್ರಲ್ಲ ಅದೇ. ಅದಾದ್ಮೇಲಿಂದ ಅದಾದ್ಮೇಲಿಂದ ಅವಳದೇ ತಗೊಂಡು ಹೋಗ್ತಾ ಇದ್ದಿದ್ದು. ಬಾಕ್ಸ್ ಚೆನ್ನಾಗಿದೆ, ಬಾಕ್ಸ್ ಇಷ್ಟ ಆಯ್ತು ನನಗೆ. ಸೈಕಾಗಿದೆ ಅಲ್ಲ? ಚಾಪ್ ಸ್ಟಿಕ್ಸ್ ಎಲ್ಲ ಇದೆ. ಚಾಪ್ ಸ್ಟಿಕ್ಸು, ಸ್ಪೂನು, ಫೋರ್ಕು, ಮತ್ತು ಇದೊಂದು ಸಪ್ರೇಟ್ ಬಾಕ್ಸ್ ಇದೆ. ಚೆನ್ನಾಗಿದೆ ಎಲ್ಲ. ಸೈಕಾಗಿದೆ ಅಂತ ನೋಡಿ ಬಾಕ್ಸು. ನಮ್ಮ ಡ್ಯಾಡಿ ಹೇಳ್ತಾರೆ ಎಷ್ಟು ವರ್ಷ ಇಟ್ಕೊಂತಾರೋ ಏನೋ ಅಂತ. ನೋಡೋಣ ಅಂತ. ಎಷ್ಟು ದಿನ ಇಟ್ಕೊಂತೀಯ ನೋಡೋಣ ಅಂತ ಹೇಳ್ತಾರೆ ಡ್ಯಾಡಿ. ಏನಂತ ಗೊತ್ತಲ್ಲ, ನಮ್ಮನೆ ದೇವಸತ್ತಿ ನಮ್ಗೆ ಗೊತ್ತಿಲ್ವಾ? ಗೊತ್ತಾಯ್ತಾ? ನೋಡೋಣ. ನಾನು ನೋಡ್ತೀನಿ ವೆಜ್ಜಿನ ಇಟ್ಕೊಳ್ತೀನಿ. ನಮ್ಮಮ್ಮ ಕೊಂಡಾಡ್ತೋಳೆ ಯಾವತ್ತೂ ಕೊಡಿಸಿಲ್ಲ ನಮ್ಮಮ್ಮಂಗೆ ಅಂತ. ಇದ್ರದ್ದು ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಆನ್ಲೈನಲ್ಲಿ ಬುಕ್ ಮಾಡಿರೋದು, ಚೆಕ್ ಮಾಡಿ ನೀವು ಏನಾದರೂ ಬೇಕು ಅಂದರೆ. ಚೆನ್ನಾಗಿದೆ, ಬ್ಯಾಗು ಚೆನ್ನಾಗಿದೆ. ಬ್ಯಾಗು ಗಟ್ಟಿಮುಟ್ಟಾಗಿದೆ ಅಲ್ಲ ರೀ? ಗಟ್ಟಿಯಾಗಿದೆ ಅಲ್ವಾ ಬ್ಯಾಗು? ಬ್ಯಾಗು ಗಟ್ಟಿಯಾಗಿ ಚೆನ್ನಾಗಿದೆ. ಮತ್ತೆ ಹೊಸ ಸಿಜರು. ಮತ್ತೆ ಇದು ಕುಕ್ಕರ್ ತರ ಏನಿದೆ, ಕುಕ್ಕರ್ ತರ ಕೊಟ್ಟಿದ್ದೀರಲ್ಲ. ಫಸ್ಟ್ ಡೇ ಸ್ಕೂಲ್ ಹೆಂಗಿತ್ತಪ್ಪ? ಅವ್ರು ಎಲ್ಲ ಹೋಗಿದ್ದಾರೆ, ಅವ್ರು ಬೇರೆಯವರು ಹೋಗೋದು ಕೇಳ್ಕೊಂಡು ನಾನೇನ್ ಮಾಡ್ಲಿ? ಎಲ್ಲೆಲ್ಲೋ ಹೋಗಿದ್ದೆಲ್ಲ ಶೇರ್ ಮಾಡ್ತಾ ಇದ್ರಂತೆ. ಇಲ್ಲಿ ಹೋಗಿದ್ರಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂತ. ಅವ್ರನ್ನ ಕೇಳ್ಕೊಂಡು ನನ್ ನಿದ್ದೆ ಬರ್ತಿದೆ. ನಾನೇನು ಹೇಳಿಲ್ಲ, ಎಲ್ಲೋಗಿದ್ದೀನಿ ನಾನು. ಹೇಳ್ಬೇಕಿತ್ತು, ಹೋಗಿದ್ವಲ್ಲ ಟೆಂಪಲ್ಗೆಲ್ಲ. ಅಜ್ಜಿ ಮನೆಗೆ ಹೋಗಿದ್ವಿ, ಟೆಂಪಲ್ಗೆ ಹೋಗಿದ್ವಿ, ಊರ್ಗೆ ಹೋಗಿದ್ವಿ ಅಂತ. ಪಾಪು ಹುಡ್ತು ನೋಡ್ಕೊಂಬರಕ್ ಊರ್ಗೆ ಹೋಗಿದ್ವಿ. ಹಾ, ಪಾಪು ನೋಡ್ಕೊಂಬರಕ್ ಹೋಗಿರ್ಲಿಲ್ವಾ? ಅದೇ ಊರಲ್ಲೇ ಡೆಲಿವರಿ ಆಗಿದ್ದು. ಹೇಳ್ಬೇಕಾಗಿತ್ತು, ನಮ್ಮ ಮಾಮಂಗೆ ಪಾಪು ಹುಟ್ಟಿತು ನೋಡ್ಕೊಂಬರಕ್ ಹೋಗಿದ್ವಿ, ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬೇಕಾಗಿತ್ತು ಸ್ಟೋರಿ. ನಿನಗೆ ನಿದ್ದೆ, ನಿನಗೆ ರಾತ್ರಿ 12:30 ಮಲ್ಕೊಂಡಿರೋದವನು. ಮ್ಯಾಚು ಕೆಲಸ ಏನಕ್ಕೆ ಶುರು ಮಾಡಿದ್ರ ಮತ್ತೆ? ಓಕೆ, ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದೆ. ಬರ್ತಾ ಹಂಗೆ ಮ್ಯಾಂಗೋಸ್ ತೊಗೊಂಬಂದೆ. ಮಧ್ಯೆ ಸೊಪ್ಪು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಬಸ್ಸಾರು ಮಾಡಬೇಕು. ಬಸ್ಸಾರು ಮಾಡಿಟ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಂಜೆ ಏನು ಕೆಲಸ ಇದೆ ನನಗೆ, ನಮ್ಮವ್ರ ಮನೆಗೆ ಹೋಗ್ಬೇಕಿತ್ತು. ಮತ್ತು ಇವಾಗ ಹೋಗಂಗಿಲ್ಲ, ನಾಳೆ ಹೋಗ್ತೀನಿ. ಓಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿನ್ನೆ ಮಧ್ಯಾಹ್ನ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಇವತ್ತು ಬೆಳಗ್ಗೆ 6:30ಗೆ ಎಷ್ಟೊಂದು ಬೆಳಕು, ಆಕಾಶ ಎಲ್ಲ ಫುಲ್ಲು ನೀಲಿಯಾಗಿ, ಜೊತೆಗೆ ಒಂದು ಸ್ವಲ್ಪ ಬಿಳಿ ಚಿಕ್ಕ ಚಿಕ್ಕ ಮೋಡಗಳು. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನೋಡಲಿಕ್ಕೆ. ಹಾಗೆಯೇ ಜಾಸ್ತಿ ಬಿಸಿಲು ಇತ್ತು ಬೆಳಗ್ಗೆನೇ, ತುಂಬ ಚೆನ್ನಾಗಿತ್ತು. ಈಗ 2 ತಿಂಗಳು ರಜಾ ಮುಗಿಸಿ ಮತ್ತೆ ಮಕ್ಕಳು ವಾಪಸ್ಸು ಸ್ಕೂಲಿಗೆ ಹೋಗೋಕ್ಕೆ ಶುರುವಾಗಿದೆ. ಇವಾಗ ಮತ್ತೆ ನಮ್ಮ ರೊಟೀನ ರೀಸೆಟ್ ಮಾಡ್ಕೋಬೇಕು ನಾವು. ಅಂದರೆ ಪ್ರತಿದಿನ ಸ್ವಲ್ಪ ಲೇಟಾಗಿ ಶುರು ಮಾಡ್ತಿದ್ವಿ, ಅಥವಾ ಏನೋ ಒಂದು ತಿಂಡಿನ ಒಂಚೂರು ಡಿಲೇ ಮಾಡ್ಕೊಂಡು ಬೇರೆ ಕೆಲಸಗಳನ್ನ ಮುಗಿಸ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೆ. ಆದರೆ ಇವಾಗ ಮತ್ತೆ ಸ್ಕೂಲ್ ರೂಟೀನ್ಗೆ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಬೆಳಗ್ಗೆ ಸ್ವಲ್ಪ ಬೇಗ ಏಳಬೇಕಾಗತ್ತೆ. ಹಾಲಿಡೇಸ್ ಇದ್ದಾಗ ಒಂಚೂರು ಟೈಮ್ ತೊಗೊಂಡು ನಿಧಾನಕ್ಕಿದ್ರೂ ಇವಾಗ ಹಂಗೆ ಆಗೋದಿಲ್ಲ. ಆನ್ ಟೈಮ್ ಸ್ಕೂಲಿಗೆ ಕಳಿಸ್ಬೇಕು. ಈ ವರ್ಷ ಅಂತೂ ಫುಲ್ ಕಂಪ್ಲೀಟಾಗಿ ನಾನೊಂದು ಡಿಸಿಪ್ಲಿನ್ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಒಂದು ಸ್ವಲ್ಪ ಆಯಿತು, ಒಂದು ಸ್ವಲ್ಪ ದಿನ ಸ್ವಲ್ಪ ಲೇಟ್ ಆಯಿತು ಸ್ಕೂಲ್ಗೆ ಹೋಗೋದು, ಈ ಥರ ಎಲ್ಲ ಲೇಟ್ ಕಮ್ಮಿಂಗ್ ರೆಕಾರ್ಡ್ಸ್ ಈ ಥರ ಎಲ್ಲ ಆಗಿತ್ತು. ಸೊ ಈ ಸರಿ ಫಸ್ಟ್ ಡೇಯಿಂದಾನೇ ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು, ಎವ್ರಿ ಡೇ ಆನ್ ಟೈಮ್ ಹೋಗಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆದರೆ ಯೂನಿಫಾರ್ಮೇ ಬಂದಿಲ್ಲ ಇನ್ನೂ, ಗೊತ್ತಾ? ಯೂನಿಫಾರ್ಮ್ ಸ್ವಲ್ಪ ಲೇಟಾಗಿ ಆರ್ಡ್ರ್ ಮಾಡಿರೋದ್ರಿಂದ ಯೂನಿಫಾರ್ಮ್ ಇನ್ನು 12th ಜೂನಿಗೆ ಬರುತ್ತಂತೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ, ನಮ್ಮ ಕೃಷ್ಣ ಪ್ಯಾಂಟ್ ಹಾಕ್ಕೊಂಡು ಟೈ ಎಲ್ಲ ಕಟ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗೋದನ್ನು ನೋಡಬೇಕು ಅಂಥೇಳಿ. ಅವ್ರಿಗೆ ಇಷ್ಟು ವರ್ಷ ಟೈ ಇರಲಿಲ್ಲ 4th ತನಕ, ಇವಾಗ 5th ಪ್ಯಾಂಟು ಟೈ ಎಲ್ಲ ಹಾಕ್ಕೊಂಡು ಹೋಗೋದು ನೋಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿದ್ರೆ ಅವನಿಗೆ ಇನ್ನೂ ಯೂನಿಫಾರ್ಮ್ ಬಂದಿಲ್ಲ. 12th ತನಕ ವೆಯ್ಟ್ ಮಾಡಬೇಕು. ಬಂದಾದ ನಂತರ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಯೂನಿಫಾರ್ಮ್, ಹೇಗೆ ಕಾಣಿಸ್ತಾನೆ ಅಂತ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚಾಪ್ ಮಾಡಿಕೊಂಡೆ. ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡೋಣ ಅಂಥೇಳಿ
ನಾನು ಆಲ್ರೆಡಿ ರೆಸಿಪಿ ಎಲ್ಲ ತೋರಿಸಿರ್ತೀನಿ, ನೀವೆಲ್ಲ ನೋಡಿರ್ತೀರ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಹಾಗಾಗಿ ಇವತ್ತು ಚಪಾತಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಈರುಳ್ಳಿನ ಮತ್ತು ಟೊಮೆಟೊನ ಚಾಪ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಏನು ಚಾಪ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನಾವು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ, ಆಮೇಲೆ ಹೆಸರು ಕಾಳನ್ನ ನಾನು ಆಲ್ರೆಡಿ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿರ್ತೀನಿ. ಅದನ್ನು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹೆಸರು ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೀನಿ ಇವಾಗ ಅಷ್ಟೇ. ರುಚಿಯಾಗಿ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನಲಿಕ್ಕೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ನಾನು ಹೆಸರು ಕಾಳು ಪಲ್ಯ ಮಾಡಿದೆ ತುಂಬಾ ದಿನ ಆಗಿತ್ತು. ಅನಿಲೇ ನಿನ್ನೆ ಸಂಜೆ ನೆನಪು ಮಾಡಿದ್ರು, ಹೆಸರು ಕಾಳು ಪಲ್ಯ ಮಾಡಿ ತುಂಬ ದಿನ ಆಯ್ತಲ್ಲ, ಯಾಕೆ ಮಾಡಿಲ್ಲ, ಮಾಡ್ಬೋದಾಗಿತ್ತಲ್ಲ ಅಂತ ಸಂಜೆ ಮಾಡೋಕ್ಕೆ ನೆನಪು ಮಾಡಿದ್ರು. ಬಟ್ ನಾನು ಸಂಜೆ ಏನು ಮಾಡೋದು ಬೇಡ, ಬೆಳಗ್ಗೆ ಮಾಡಿದ್ರೆ ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಚಪಾತಿ ಮಾಡಿ ಮಾಡ್ತಾಯಿದ್ದೀನಿ. ನಿನ್ನೆ ಏನು ಮಾಡಿದೆ, ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದೆ. ಚೆನ್ನಾಗಾಗಿತ್ತು. ನುಗ್ಗೆ ಸೊಪ್ಪು ಬಸ್ಸಾರು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನು ಅದನ್ನು ಮಾಡಿ ತುಂಬ ದಿನ ಆಗಿತ್ತು ಹೇಳಬೇಕಂದ್ರೆ. ನುಗ್ಗೆ ಸೊಪ್ಪನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಡೈಲಿ ಒಂದೊಂದು ಸ್ಪೂನ್ ಆ ಥರ ನೀರಲ್ಲಿ ಹಾಕ್ಕೊಂಡು ಮಜ್ಜಿಗೆಲ್ಲ ಹಾಕ್ಕೊಂಡು ಕುಡಿಯೋದು ಈ ಥರ ಇರುತ್ತೆ. ಆದರೆ ಈ ಥರ ಬಸ್ಸಾರು ಮಾಡಿ ತುಂಬ ದಿನ ಆಗಿತ್ತು. ಸೊ ಅದನ್ನು ಕೂಡ ಮಾಡಿದೆ ನಿನ್ನೆ. ಇನ್ನು ಬಾಳೆ ದಿಂಡು ಒಂದು ಮಾಡೋದಿದೆ, ಅದನ್ನು ಕೂಡ ಸ್ವಲ್ಪ ದಿನ ಆಗಿದೆ ತರದೆ. ಇನ್ನು ಸೋರೆಕಾಯಿ ತರಬೇಕು. ಈ ಥರ ಒಂದಷ್ಟು ತರಕಾರಿಗಳು ನಾನು ಅವಾಗ ರೆಗ್ಯುಲರಾಗಿ ಮಾಡ್ತಾಯಿದ್ದು, ಇವಾಗ ಯಾಕೋ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ದಪ್ಪ ಕುಂಬಳಕಾಯಿ ಥರ ಬರುತ್ತಲ್ಲ ಪಲ್ಯ, ಒಂಥರ ರೆಡ್ ಕಲರ್ ಕುಂಬಳಕಾಯಿನೋ ಬರುತ್ತೆ, ಅದನ್ನು ಮಾಡಿಲ್ಲ. ಈ ಥರ ಒಂದಷ್ಟು ತರಕಾರಿಗಳನ್ನೆಲ್ಲ ನೆನ್ಪು ಮಾಡಿ ಇಟ್ಕೊಂಡಿದ್ದೀನಿ. ಇನ್ಮೇಲೆ ನೋಡೋಣ, ಆದಷ್ಟು ಸ್ಕೂಲ್ ಶುರು ಆಯ್ತಲ್ಲ, ಇನ್ನು ಲಂಚ್ ಬಾಕ್ಸ್ಗೆ ಡಿಫ್ರೆಂಟಾಗಿ ಹಾಕಿದ್ರೆ ಅವನಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಲಿಡೇಸಲ್ಲಿ ಸ್ವಲ್ಪ ನಾನ್ ವೆಜ್ಜೇ ಜಾಸ್ತಿ ಆಗೋಯಿತು. ವೀಕ್ಲಿ ಟ್ವೈಸ್ ಅಂತ ಅಂದ್ಕೊಳ್ಳಿ, ಅಷ್ಟು ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟಿದ್ದೀವಿ. ನಮ್ಮ ಚಿನ್ನಿಗೆ ಬಂದಿಲ್ಲಲ್ವ, ಅವಳಿಗಲ್ಲಿ ಚಿಕನ್ ಎಲ್ಲ ಸಿಗಲ್ಲ ಅಂತ ಹೇಳಿಬಿಟ್ಟು ಅವಳು ಚಿಕನ್ ಅಂತ ಇದ್ಲು ಅಂತೇಳಿ ಚಿಕನ್ನು, ಮಟನ್ನು, ಫಿಶ್ಶು ಮತ್ತು ಕಾಲು ಸೊಪ್ಪು ಈ ಥರ ಒಂದಷ್ಟು ಜಾಸ್ತಿ ನಾನ್ ವೆಜ್ಜೇ ಆಗಿಬಿಡ್ತು. ಇನ್ನು ಸ್ವಲ್ಪ ವೆಜ್ ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ, ಯಾಕೆಂದರೆ ಲಂಚ್ ಬಾಕ್ಸ್ಗೆಲ್ಲ ನಾನ್ ವೆಜ್ ಎಲ್ಲ ತೊಗೊಂಡು ಹೋಗಿಲ್ಲ ಅಲ್ವಾ ನಮ್ಮ ಕೃಷ್ಣ. ಹಾಗಾಗಿ ಜಾಸ್ತಿ ಮನೇಲಿ ತಿನ್ನೋಕ್ಕಷ್ಟೇ ನಾನ್ ವೆಜ್ಜು. ಸ್ಕೂಲ್ಗೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ತಿಂಡಿ ಎಲ್ಲ ಸ್ವಲ್ಪ ವೆಜ್ಜಲ್ಲೇ ಮಾಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ವೆಜ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಸ್ವಲ್ಪ ಕಮ್ಮಿ, ನಮ್ಮ ಚಿನ್ನಿ ಬಂದ್ರೇ ಒಂಚೂರು ಚಿಕನ್ ಎಲ್ಲ ಜಾಸ್ತಿ ತರೋದು. ನಾವೇ ಇದ್ದರೆ ಅಷ್ಟು ಚಿಕನ್ ಎಲ್ಲ ತರೋದಕ್ಕೆ ಹೋಗಲ್ಲ. ತರಕಾರಿ, ಸೊಪ್ಪು ಈ ಥರದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ತೀವಿ. ಇನ್ನು ನಮ್ಮ ಕೃಷ್ಣಂಗೆ ಹೊಸ ಲಂಚ್ ಬಾಕ್ಸಲ್ಲಿ ಇವತ್ತು ಫಸ್ಟ್ ಟೈಮ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇರೋದು. ಅವನಿಗಂತೂ ಖುಷಿ ತೊಗೊಂಡೋಗೋದಕ್ಕೆ ಲಂಚ್ ಬಾಕ್ಸ್ನ. ಹೊಸದಲ್ವಾ, ಹಾಗಾಗಿ ಮಕ್ಕಳು ಎಲ್ಲದನ್ನೂ ಅಷ್ಟೇ, ಏನೇ ಒಂದು ಹೊಸದು ಚಿಕ್ಕ ಪುಟ್ಟ ಐಟಮ್ ತಂದ್ರೂ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಇನ್ನು ಇವತ್ತು ಚಪಾತಿ, ಪಲ್ಯ ಹಾಗೆಯೇ ಮ್ಯಾಂಗೋ ಕಟ್ ಮಾಡಿದ್ದೆ ಅಲ್ವಾ, ಅದು 1-2 ಪೀಸ್ ಇಟ್ಟೆ. ಹಾಗೆಯೇ ಅವ್ನು ತಿನ್ನೋ ಅಂಥ ಒಂದಷ್ಟು ಡ್ರೈ ನಟ್ಸ್ನ ಇಟ್ಟಿದ್ದೀನಿ. ಒಂದು ಸ್ವಲ್ಪ ವಾಲ್ನಟ್ಟು, ಹಾಗೆಯೇ ಒಂದು 4 ಗೋಡಂಬಿ, ಒಂದು ಸ್ವಲ್ಪ ಪಿಸ್ತಾ ಇಷ್ಟನ್ನು ಹಾಕ್ಬಿಟ್ಟು ಪ್ಯಾಕ್ ಮಾಡಿದೆ. ಚೆನ್ನಾಗಿದೆ, ಕಂಪಾರ್ಟ್ಮೆಂಟೆಲ್ಲ ಡಿಫ್ರೆಂಟ್ ಇದೆ, ಹಾಗೆ ಲೀಕ್ ಪ್ರೂಫ್ ಇದು. ಇದ್ರದ್ದು ಲಿಂಕ್ನ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಏನಾದ್ರು ಬೇಕಂದರೆ ಚೆಕ್ ಮಾಡಿ. ತುಂಬ ಜನ ತೊಗೊಂಡಿದ್ದಾರೆ ಆಲ್ರೆಡಿ, ಈ ಥರ ಎಲ್ಲ ನೋಡಿದ್ದೀನಿ ನಾನು, ಸಾಕಷ್ಟು ಜನ ತೊಗೊಂಡಿರೋದು. ಯಾರಾದರೂ ಬೇಕು ಅಂತ ಅಂದರೆ ಚೆಕ್ ಮಾಡ್ಬೋದು. ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಮ್ಮ ಮನೇಲಂತೂ ಮ್ಯಾಂಗೋ ಐಸ್ ಕ್ರೀಮು, ಮ್ಯಾಂಗೋದು ಊಟಕ್ಕೂ ಮ್ಯಾಂಗೋ, ತಿಂಡಿಗೂ ಮ್ಯಾಂಗೋ, ಹಾಗೆಯೇ ಇನ್ನೂ ಸಾಕಷ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ಅಂತೆ, ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇಷ್ಟ ಆಗುತ್ತೆ ನನಗೆ, ಮಾವಿನ ಹಣ್ಣು ತುಂಬ ಇಷ್ಟ ಆಗುತ್ತೆ. ನಮ್ಮ ಕೃಷ್ಣಂಗೂ ಅಷ್ಟೇ. ಊರಿಂದ ಬಂದಾಗಿದ್ದ ಅಂತ ಅಂದರೆ ನಮ್ಮ ಚಿನ್ನಿನ ಬಿಟ್ಟು ಬಂದಾಗಿದ್ದ ವ್ಲಾಗು ಸರಿಯಾಗಿ ಮಾಡಿಲ್ಲ ನಾನು. ಸೊ ಒಂದಷ್ಟು ಹಳೆ ಕ್ಲಿಪ್ಪಿಂಗ್ಸ್ ಇತ್ತು, ಹಾಗೆ ಒಂದಷ್ಟು ಇವಾಗ ತೊಗೊಂಡಿರೋ ಅಂಥದ್ದು, ಇವತ್ತಿಂದು ಒಂದಷ್ಟು ರೂಟೀನ್ ಏನಿತ್ತು ನಮ್ಮ ಕೃಷ್ಣಂದು ಸ್ಕೂಲಿಂದು ಮಾರ್ನಿಂಗ್ ರೂಟೀನ್ ಇತ್ತಲ್ಲ, ಅದೆಲ್ಲ ಶೇರ್ ಮಾಡಿದ್ದೀನಿ. ಹಾಗೆ ಲಾಸ್ಟ್ ವ್ಲಾಗ್ ನೋಡಿ ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಾ. ಇನ್ನು ಇಲ್ಲಿ ನಾವು BC ರೋಡ್ ಇತ್ತಲ್ಲ ಬಂಟ್ವಾಳ, ಅಲ್ಲಿಯವರು, ಹಾಗೆಯೇ ಮೂಡುಬಿದ್ರೆಯವರು, ಆಳ್ವಾಸಲ್ಲಿ ಓದ್ತಾ ಇರೋ ಎಷ್ಟೋ ಮಕ್ಕಳು, ಓದಿ ಹೋಗಿರೋ ಮಕ್ಕಳು ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ಹಾಗೆ ಸೇರಿಸಿರುವಂಥ ಪೇರೆಂಟ್ಸ್ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ. ಹಾಗೆಯೇ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ ನಮ್ಮ ಚಿನ್ನಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಇನ್ನು ಫೀ ಸ್ಟ್ರಕ್ಚರ್ ಎಲ್ಲ ಕೇಳ್ತಾ ಇದ್ದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾನು ಇದನ್ನು ಮರ್ತೋಗ್ಬಿಡ್ತೀನಿ ಆ್ಯಕ್ಚುಲಿ, ಅದಕ್ಕೋಸ್ಕರ ಫಸ್ಟೇ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ಯಾರೆಲ್ಲ ಪ್ರೀತಿ ತೋರಿಸಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಪ್ರೀತಿ, ಒಂದು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಎಲ್ಲರಿಗೂ ಒಂದಷ್ಟು ಹಳೆಯ ಮೆಮೊರೀಸ್ ಎಲ್ಲ ಬಂದಿದೆ.
ಲಾಸ್ಟ್ ವ್ಲಾಗ್ನ ನೋಡಿಬಿಟ್ಟು ಇದು ನಮ್ಮ ಸ್ಕೂಲು ರೂಮ್ ನಂಬರ್ ಈ ಥರ ಎಲ್ಲ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ. ಅವ್ರಿಗೂ ಕೂಡ ಥ್ಯಾಂಕ್ ಯು. ನಿಮ್ಮೆಲ್ಲರ ಮೆಮೊರೀಸ್ ಹಾಗೇ ಇರಲಿ, ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತಿನ ವ್ಲಾಗ್ನ ಮುಗಿಸ್ಬಿಡೋಣ. ಇವತ್ತು ಫಸ್ಟು ನಾನು ಹೇಳ್ಬಿಡ್ಬೇಕು ಫೀಸು, ಅದು ಮರ್ತೋಗ್ಬಿಡ್ತೀನಿ. ಸ್ಕೂಲ್ ಫೀಸು ಏನು ಅಂತ ಕೇಳ್ತಾ ಇದ್ರಿ, ಫೀಸ್ ಸ್ಟ್ರಕ್ಚರು ಮತ್ತು ಯಾವ ಕರಿಕ್ಯುಲಮ್ ಅಂತ ಹೇಳಿ. ಇವಳು CBSE ICSE ತೊಗೊಳ್ಳಿ ಅಂತ ಅವರು ಸ್ವಲ್ಪ ಫೋರ್ಸ್ ಮಾಡಿದ್ರು. ಸ್ಟಾರ್ಟಿಂಗು ನಾವು ಹೋಗಿದ್ವಲ್ಲ ಅವತ್ತು, ಅವಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಟ್ಟರು, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಸೊ ಆ ಟೈಮಲ್ಲಿ ತುಂಬಾ ಫೋರ್ಸ್ಫುಲಿ ಅವ್ರು ಹೇಳಿದ್ರು ನಮಗೆ, ನೀವು ICSE ತೊಗೊಳ್ಳಿ, ICSE ತೊಗೊಳ್ಳಿ, ಕೊಡಿಸಿ, ನಾವು ಅವಳಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಬಟ್ ನನಗೆ ಬೇಡ ಅಂತಲೇ ಅನ್ನಿಸ್ತು. ಯಾಕೆಂದರೆ ಈಗ 7th ತನಕ ಅವಳು CBSE ಓದ್ಬಿಟ್ಟು ಸಡನ್ನಾಗಿ ಅವಳಿಗೆ 8th ಸ್ಟ್ಯಾಂಡರ್ಡ್ಗೆ ICSE, ಅದು ಅಲ್ಲದೆ ಹಾಸ್ಟೆಲ್ ಬೇರೆ, ನಾವು ಇರೋದಿಲ್ಲ ಜೊತೆಗೆ, ಎಲ್ಲ ಹೊಸದು, ಅದ್ರ ಜೊತೆ ಕರಿಕ್ಯುಲಮ್ ಕೂಡ ಹೊಸದಾದರೆ ಅವಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಬೇಡ CBSEಲೇ ಕಂಟಿನ್ಯೂ ಮಾಡಲಿ ಅಂತ ಹೇಳಿ CBSEನೇ ಕೊಡಿಸ್ದೆ ನಾನು. ಆಮೇಲೆ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು 2.5 to 3 ಆಗ್ತಾಯಿದೆ ಅವಳಿಗೆ ಕಂಪ್ಲೀಟಾಗಿ ಹಾಸ್ಟೆಲು ಎಲ್ಲ ಸೇರಿಬಿಟ್ಟು ನಾವು ಪೇ ಮಾಡ್ತಾ ಇರೋವಂಥದ್ದು. ಇಷ್ಟು ಆಗ್ತಾಯಿದೆ ಹಾಸ್ಟೆಲ್ಗೆ. ನೋಡಿ, ನಾವಿಷ್ಟು ಆ್ಯಕ್ಚುಲಿ ಫುಲ್ ಕಂಪ್ಲೀಟ್ ಓದಿದ್ರು ಇಷ್ಟೊಂದೆಲ್ಲ ಖರ್ಚು ಮಾಡಿಲ್ಲ. ನಾವು ಓದಿರೋದೆಲ್ಲ ತುಂಬ ಕಮ್ಮಿ ಬಜೆಟಲ್ಲೇ ಓದಿರೋದು. ಬಟ್ ಮಕ್ಕಳಿಗೆ ಇವಾಗ ಅಷ್ಟಿದೆ. ಹಾಸ್ಟೆಲು ಅದೆಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ತುಂಬ ಹೈಜೀನ್ ಇದೆ. ವಾಶ್ರೂಮ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ. ಎಲ್ಲ ಫ್ಲೋರಲ್ಲೂ ಎಷ್ಟೊಂದು ವಾಶ್ರೂಮ್ಗಳಿದೆ. ಹೆಣ್ಮಕ್ಳಿಗೆ ಮೇಯ್ನಾಗಿ ಅದು ಬೇಕೇ ಬೇಕು. ಸೊ ಹಾಗಾಗಿ ಅದೆಲ್ಲ ಫೀಸೆಲ್ಲ ಓಕೆ ಅಂತ ಅನಿಸುತ್ತೆ ನನಗೆ. ನಾವು ಕಟ್ತಾ ಇರೋದಕ್ಕೆ ವರ್ತಿದೆ ಅಂತ ಅನಿಸುತ್ತೆ. ಕೋಚಿಂಗು ಚೆನ್ನಾಗಿದೆ, ಹಾಗೆಯೇ ಹಾಸ್ಟೆಲ್ ಚೆನ್ನಾಗಿದೆ, ಎಲ್ಲ ನೀಟಾಗಿದೆ, ಹೈಜೀನ್ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ನಾವು ಫೀಸ್ ಕೊಡ್ತಾರೋ ಫೀಸ್ಗೆ ಬರ್ತಿದೆ ಅಂತ ಅನಿಸುತ್ತೆ. ಇಷ್ಟು ಹೇಳಬೇಕಾಗಿತ್ತು. ಇನ್ನು ಏನು ಹೇಳಬೇಕು, ಇನ್ನೂ ಒಂದಷ್ಟು ನೋಟ್ ಮಾಡ್ಕೊಂಡಿದ್ದೆ, ನೋಡೋಣ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಇನ್ನೂ ಒಂದಷ್ಟು ಕಮೆಂಟ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಹಾಗೆ ಒಂದು ಕಮೆಂಟ್ ಇದೆ, ಅದಕ್ಕೆ ಹೇಳಬೇಕು. ಯಾರೋ ಒಬ್ಬರು ಕಮೆಂಟ್ ಮಾಡಿರಿ, ನಿಮಗೆಲ್ಲ ಮಕ್ಕಳನ್ನ ನೋಡ್ಕೊಳಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿ. ಆ ಥರ ಏನಿಲ್ಲ, ಮಕ್ಕಳನ್ನ ನೋಡ್ಕೊಳಕ್ಕಾಗ್ದೇ ಇಷ್ಟು ವರ್ಷ ನೋಡ್ಕೊಂಡಿದ್ದೀವ ನಾವು ಹೇಳಿ. ಇನ್ನು ಸೇರಿಸಿ ಇವಾಗ ಹಾಸ್ಟೆಲ್ಗೆ 1 ವರ್ಷ ಆಗಿರೋದು. ಅದನ್ನು ಕೂಡ ಅವಳು ಇಷ್ಟಪಟ್ಟು ಇದ್ದಾಳೆ, ಖುಷಿಯಾಗೇ ಇದ್ದಾಳೆ. ನಾವೇನು ಅವಳನ್ನ ಫೋರ್ಸ್ಫುಲಿ ಕರ್ಕೊಂಡೋಗಿ ಅಳ್ತಾ ಇದ್ರು ಕರ್ಕೊಂಡೋಗಿ ತಳ್ಳಿ ಅಂತೂ ತಳ್ಳಿ ಕೂಡ ಹಾಕ್ಬಿಟ್ಟು ನೀನು ಇಲ್ಲೇ ಇರು ಅಂತ ಅಂತೂ ಬಂದಿಲ್ಲ. ಅವಳಿಗೆ ಇಷ್ಟ ಇದ್ದರೆ ಮಾತ್ರನೇ ಕಂಟಿನ್ಯೂ ಮಾಡುವ ಅಂತಲೇ ಹೇಳಿದ್ದು. ಹೋಗಬೇಕಿದ್ರೆ ಹೋದ ವರ್ಷವೂ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ, ನಾವು ಇನ್ನೇನು ಅವತ್ತಿನ ದಿನ ಹೊರಡಬೇಕು. ಅವತ್ತು ಕೂಡ ಅವಳಿಗೆ ನಾವು ಆಲ್ರೆಡಿ ಹಾಫ್ ಆಫ್ ದ ಫೀಸ್ ಕಟ್ಟಿದ್ವಿ. ಅವಾಗೂ ಕೂಡ ಅವಳಿಗೆ ಕೇಳಿದ್ವಿ, ನಿಂಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಡ ಮಗಳೇ, ಹೋದರೆ ಹೋಗಲಿ ಫೀಸು, ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮತ್ತು ಬೇರೆ ಸ್ಕೂಲ್ಗೆ ಹಾಕ್ತೀನಿ, ಮತ್ತು ಅದೇ ಸ್ಕೂಲ್ ಬೇಡ, ಅದೇ ಸ್ಕೂಲಲ್ಲಿ ಆಲ್ರೆಡಿ TC ತೊಗೊಂಡಿದ್ವಿ, ಬೇಕಾದ್ರೆ ಬೇರೆ ಸ್ಕೂಲ್ಗೆ ಹಾಕ್ತೀನಿ, ನಿಂಗೆ ಇಷ್ಟ ಇಲ್ಲ ಅಂತ ಹೇಳಿ ಕೂಡ ಕೇಳಿದ್ವಿ. ಇಲ್ಲ ಮಮ್ಮಿ ನಾನು ಹೋಗ್ತೀನಿ ಅಂತ ಹೇಳೋದು. ಹಾಗೇನಾರು ಆಗಿಲ್ಲ ಅಂತಂದರೆ ಇದೊಂದು ವರ್ಷ ಆದಮೇಲೆ ಬೇಕಾ ನಾನು ಬಂದುಬಿಡ್ತೀನಿ ಅಂತ. ಅದು ಸರಿ ಆಯಿತು. ಇವಾಗೂ ಕೂಡ ಅಷ್ಟೇ, ಹೊರಡಬೇಕಿದ್ರೇನೋ ಅವಳು ಬಂದಿದ್ದ ತಕ್ಷಣ ನಾನು ಅವಳಿಗೆ ಅದೇ ಕೇಳಿದ್ದು, ಬೇಡ ಚಿನ್ನಿ ಹೋಗೋದು ಈ ವರ್ಷ, ಸಾಕು ಇದ್ಬಿಡು ಅಂತೇಳಿ, ಇಲ್ಲೇ ಎಲ್ಲರೂ ಬೇರೆ ಸ್ಕೂಲ್ಗೆ ಹಾಕ್ತೀನಿ, ನಮ್ಮ ಜೊತೆನೇ ಇರು ಅಂತ. ಅದಕ್ಕೆ ಇಲ್ಲ ಮಮ್ಮಿ ಮುಗಿಸ್ಕೊಂಡು ಬಂದುಬಿಡ್ತೀನಿ 2 years ಅಂತ. ಸರಿ ಆಯಿತು ಅಂತ ಅಷ್ಟೇ. ಇಷ್ಟೇ, ನಾವು ಯಾವತ್ತೂ ಮಕ್ಕಳಿಗೆ ಯಾವ ವಿಷಯದಲ್ಲೂ ಅಷ್ಟೇ, ಓದೋ ವಿಷಯದಲ್ಲೂ ಅಷ್ಟೇ ನಾನು ಫೋರ್ಸ್ ಮಾಡೋದಿಲ್ಲ. ನನಗೆ ಗೊತ್ತು ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ಮಾಡಬೇಕು, ನಾವು ತುಂಬ ಫೋರ್ಸ್ ಮಾಡಿ ಓದಿಸ್ಬಾರ್ದು. ಇವತ್ತಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಒಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.